ಏಂಜಲ್ ಮೆಸೇಜ್ ನಿಮಗೋಸ್ಕರ ಏನಿದೆ ಅಂತ ನೋಡೋಣ. ನಿಮ್ಮ ಏಂಜಲನ್ನು ನೆನಪು ಮಾಡ್ಕೊಳ್ಳಿ. ಓಕೆ, ನಿಮಗೋಸ್ಕರ ಏಂಜಲ್ಸ್ ಏನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ ಅನ್ನುವಂತಹದ್ದನ್ನು ನೋಡೋಣ. ನಿಮಗೆ ಏಂಜಲ್ ಏನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ ಅಂದರೆ, ಭಾಳಷ್ಟು ಚಿಂತೆ ಅನ್ನುವಂಥದ್ದು ನಿಮಗೆ ಕಾಡ್ತಾ ಇದೆ. ಕೆಲವೊಂದು ವಿಚಾರದಲ್ಲಿ ಭಾಳಷ್ಟು ಚಿಂತಿತರಾಗಿದ್ದೀರಾ, ತುಂಬಾ ಸ್ಟಕ್ ಆಗಿದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಹೆಚ್ಚಾಗಿ ನೀವು ಸ್ಪಿರಿಚುವಲಿ ಕನೆಕ್ಟೆಡ್ ಇರುವಂಥವರೇ ಆಗಿದ್ದೀರಾ. ಆದರೆ ಎಲ್ಲೋ ಒಂದು ರೀತಿ ನಿಮಗೆ ನಿಮ್ಮ ಪ್ರೀತಿಯ ವಿಚಾರ, ನಿಮಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಭಾಳಷ್ಟು ಚಿಂತೆಗೆ ಒಳಗಾಗಿದ್ದೀರಾ. ಭಾಳಷ್ಟು ಲಾಸನ್ನು ಅನುಭವಿಸ್ತಾ ಇದ್ದೀರಾ. ಹಣಕಾಸಿನ ವಿಚಾರದಲ್ಲಿ ಕೂಡ ಭಾಳಷ್ಟು ಚಿಂತೆಗೆ ಒಳಗಾಗಿದ್ದೀರಾ ಅನ್ನುವಂತಹದ್ದು ತಿಳಿತಾ ಇದೆ. ಹೆಚ್ಚಾಗಿ ಇಲ್ಲಿ ನೀವು ಈ ಮಧ್ಯದಲ್ಲಿ ಯಾವುದೋ ಒಂದು ರೀತಿ ಕೆಲಸದ ಒತ್ತಡದಿಂದ ನೀವು ನಿಮಗೆ ಆಧ್ಯಾತ್ಮಿಕವಾಗಿ ಮುಂದೆ ಸಾಗಲಿಕ್ಕೆ ಆಗ್ತಾ ಇಲ್ಲ. ಅಂದರೆ ಹೆಚ್ಚಾಗಿ ನೀವು ಮೆಡಿಟೇಷನನ್ನು ಮಾಡ್ತಾ ಇಲ್ಲ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಆ ಕಾರಣದಿಂದ ಎಲ್ಲೋ ಒಂದು ರೀತಿ ನೀವು ಬಹಳಷ್ಟು ಚಿಂತೆಗೆ ಒಳಗಾಗಿದ್ದೀರಾ. ನಿಮಗೆ ನಿಮ್ಮ ಮನಸ್ಸಿಗೆ ಬಹಳಷ್ಟು ಒತ್ತಡ ಅನ್ನುವಂತಹದ್ದು ಆಗ್ತಾ ಇದೆ. ಹಾಗೆ ಎಲ್ಲೋ ಒಂದು ರೀತಿ ಸ್ಟಕ್ ಆಗಿದ್ರೆ ಯಾವ ನಿರ್ಧಾರಗಳನ್ನು ಕೂಡ ನಿಮಗೆ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ ಅನ್ನುವಂತಹದ್ದು ತಿಳಿತಾ ಇದೆ. ಕೆಲವೊಬ್ಬರು ಇಲ್ಲಿ ನೀವು ಪ್ರೀತಿಸಿದಂತಹವರಿಂದಲೂ ಬಹಳಷ್ಟು ನೀವು ದುಃಖಕ್ಕೆ ಒಳಗಾಗಿದ್ದೀರಾ. ಕೆಲವೊಬ್ಬರು ನೋ ಕಾಂಟ್ಯಾಕ್ಟ್ ಆಗಿದ್ದೀರಾ. ಯಾವುದೋ ಒಂದು ರೀತಿ ಮನಸ್ತಾಪಗಳಿಗೆ ಕಾರಣವಾಗಿದೆ. ನಿಮ್ಮ ಕೆಲಸ ಕಾರ್ಯಗಳ ಒತ್ತಡದಿಂದ ಕೂಡ ಭಾಳಷ್ಟು ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಕೂಡ ನಿಮಗೆ ತುಂಬಾ ನೀವು ಕಷ್ಟಪಡ್ತಾ ಇದ್ದೀರಾ ಅನ್ನುವಂತಹದ್ದು ತಿಳಿತಾ ಇದೆ. ಹಾಗೆ ನಿಮ್ಮ ಫ್ರೆಂಡ್ಶಿಪ್ ಜೀವನದಲ್ಲಿ ಕೂಡ ಎಲ್ಲೋ ಒಂದು ರೀತಿ ಮನಸ್ತಾಪಗಳು ಆಗಿದೆ ಅನ್ನುವಂತಹದ್ದು, ಆ ವಿಚಾರವಾಗಿ ಕೂಡ ನಿಮಗೆ ಚಿಂತೆಗೆ ಒಳಗಾಗಿದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಕೆಲವೊಬ್ಬರು ನಿಮ್ಮ ಜೊತೆ ಇದ್ದುಬಿಟ್ಟು ನಿಮಗೆ ಭಾಳಷ್ಟು ದುಃಖವನ್ನು ನೀಡಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹೆಚ್ಚಾಗಿ ಪ್ರೀತಿಯ ಜೀವನದಲ್ಲಿ ಎಲ್ಲೋ ಒಂದು ರೀತಿ ಮೋಸ ಹೋಗಿದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ನಿಮ್ಮ ಸ್ಪಿರಿಚುವಲ್ ಯೂನಿಯನ್ ಕೂಡ ಆ ಕಾರಣದಿಂದ ಕೂಡ ಎಲ್ಲೋ ಒಂದು ರೀತಿ ನೀವು ನಿಮ್ಮ ಎನರ್ಜಿಯನ್ನು ಹೆಚ್ಚು ನೀವು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಎನರ್ಜಿ ಅವರಿಗೆ ಕೂಡ ಶಿಫ್ಟ್ ಆಗ್ತಾ ಇದೆ. ಹಾಗಾಗಿ ನೀವು ಬಹಳಷ್ಟು ದುಃಖಕ್ಕೆ ಒಳಗಾಗಿದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಫಿಸಿಕಲಿ ಬಹಳಷ್ಟು ನೀವು ಕೆಲವೊಂದು ರೀತಿಯ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಾ ಅನ್ನುವಂತಹದ್ದು ತಿಳಿತಾ ಇದೆ. ನಿಮಗೆ ಏಂಜಲ್ ಏನು ಮೆಸೇಜ್ ಕೊಡಲಿಕ್ಕೆ ಬಯಸ್ತಾ ಇದ್ದಾರೆ ಅಂದರೆ, ಈ ಎಲ್ಲ ಕಷ್ಟಗಳು ನಿಮ್ಮ ಜೀವನದಲ್ಲಿ ಇದೆ. ಆದರೆ ಹೆಚ್ಚಾಗಿ ಮೆಡಿಟೇಷನ್ ಮಾಡೋದ್ರಿಂದ ನೀವು ಈ ಎಲ್ಲ ರೀತಿಯ ಚಿಂತೆಗಳಿಂದ ಖಂಡಿತವಾಗ್ಲೂ ನೀವು ಹೊರ ಬರ್ತೀರಾ ಅನ್ನುವಂತಹದ್ದನ್ನು ತಿಳಿಸ್ತಾ ಇದ್ದಾರೆ. ಹಾಗೆ ನಿಮಗೆ ನಿಮ್ಮ ಎನರ್ಜಿ ಆಗಿರ್ಬೋದು ಎಲ್ಲೇ ಒಂದು ರೀತಿ ನಿಮಗೆ ಮಿಸ್ ಆಗ್ತಾ ಇದ್ದರೂ, ನಿಮಗೆ ಬಹಳಷ್ಟು ನೀವು ನಿಮ್ಮ ಫ್ರೆಂಡ್ಶಿಪ್ಪಿಂದ ಆಗಿರ್ಬೋದು, ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಯಾವುದೇ ರೀತಿ ನೀವು ಕಷ್ಟಗಳನ್ನು ಅನುಭವಿಸ್ತಾ ಇದ್ದರೂ ಅದೆಲ್ಲದರಿಂದ ನೀವು ಹೊರ ಬರ್ತೀರಾ. ಈ ಕಷ್ಟಗಳೆಲ್ಲ ಯಾಕೆ ನಿಮಗೆ ಕಾಡ್ತಾ ಇದೆ ಅನ್ನುವಂತಹ ಟ್ರೂತ್ ಅನ್ನುವಂತಹದ್ದು, ಆ ಸತ್ಯ ನಿಮಗೆ ಅರಿವು ಖಂಡಿತವಾಗ್ಲೂ ಅದನ್ನು ತಿಳಿಸ್ತಾರೆ ಏಂಜಲ್ ಅನ್ನುವಂತಹದ್ದನ್ನು ನಿಮಗೆ ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಹಾಗೆ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಖಂಡಿತವಾಗ್ಲೂ ನಿಮಗೆ ಟ್ರೂ ಲವ್ ಅನ್ನುವಂಥದ್ದು ಬರುತ್ತೆ. ಆದರೆ ಎಲ್ಲೋ ಒಂದು ರೀತಿ ನೀವು ಪ್ರೀತಿಯ ವಿಚಾರದಲ್ಲಿ ಅವಸರದ ನಿರ್ಧಾರಗಳನ್ನು ನೀವು ತಗೊಂಡಿದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಸೋಲ್ಮೇಟ್, ನೀವು ನಿಮ್ಮ ಪಾಸ್ಟ್ ಲೈಫ್ ಕನೆಕ್ಷನ್ ಇರುವಂತಹವರು, ನಿಮ್ಮ ಸೋಲ್ಮೇಟಿಗೋಸ್ಕರ ನೀವು ಕಾಯ್ತಾ ಇದ್ದೀರಾ. ನಿಮ್ಮ ಟ್ವಿನ್ ಫ್ಲೇಮಿಗೋಸ್ಕರ ಕಾಯ್ತಾ ಇದ್ದೀರಾ. ನೀವು ಟ್ರೂ ಲವ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ಆದರೆ ಎಲ್ಲೋ ಒಂದು ರೀತಿ ಅವಸರದ ನಿರ್ಧಾರಗಳಿಂದ ಕೆಲವೊಂದು ದುಃಖಗಳಿಗೆ, ನಿಮ್ಮ ಪ್ರೀತಿಯ ವಿಚಾರಗಳಲ್ಲಿ ದುಃಖಗಳಿಗೆ ಒಳಗಾಗಿದ್ದೀರಾ. ನೀವು ಪ್ರೀತಿಸಿದಂತಹವರು ಎಲ್ಲೋ ಒಂದು ರೀತಿ ನಿಮಗೆ ಮೋಸ ಮಾಡಿದ್ದಾರೆ, ನಿಮ್ಮಿಂದ ದೂರವಾಗಿದ್ದಾರೆ ಅನ್ನುವಂತಹದ್ದು ತಿಳಿತಾ ಇದೆ. ನಿಮ್ಮ ಬಿಟ್ಟು ಬೇರೆಯವರನ್ನು ಪ್ರೀತಿಸ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಆ ವಿಚಾರಗಳು ನಿಮಗೆ ತಿಳಿದಿದೆ. ಅದರಿಂದ ಭಾಳಷ್ಟು ನೀವು ಚಿಂತೆಗೆ ಒಳಗಾಗಿದ್ದೀರಾ. ನಿಮಗೆ ನಿಮ್ಮ ಪ್ರೀತಿಯನ್ನು ಮರಳಿ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ವಿಚಾರಗಳಲ್ಲಿ ಭಾಳಷ್ಟು ನಿಮ್ಮ ಕೆಲಸ ಕಾರ್ಯಗಳಲ್ಲೂ ಕೂಡ ಆಧ್ಯಾತ್ಮಿಕವಾಗಿಯೂ ಕೂಡ ಭಾಳಷ್ಟು ಚಿಂತೆಗಳಾಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ.
ನಿಮ್ಮ ಪ್ರೀತಿಯ ವಿಚಾರದಲ್ಲಿ ನೀವು ಈಗ ನಿಮ್ಮ ಸ್ಪಿರಿಚುವಲ್ ಯೂನಿಯನ್ ಇರೋದ್ರಿಂದ ನೀವು ಬಹಳಷ್ಟು ಕೇರ್ಫುಲ್ಲಾಗಿ ಇರಿ. ನಿಮ್ಮ ಎನರ್ಜಿ ಬಗ್ಗೆ, ನಿಮ್ಮ ಎನರ್ಜಿ ಡಿವೈನ್ ಎನರ್ಜಿ ಆಗಿದೆ. ಇಲ್ಲಿ ಕೆಲವೊಬ್ಬರು ಹೆಚ್ಚು ಸ್ಪಿರಿಚುವಲಿ ತುಂಬಾ ಕನೆಕ್ಟೆಡ್ ಆಗಿದ್ದೀರಾ. ಥರ್ಡ್ ಐ ಓಪನ್ ಆಗಿರುವಂತಹವರು, ನಿಮ್ಮ ಎನರ್ಜಿ ನಿಮ್ಮಿಂದ ಮಿಸ್ ಆಗ್ತಾ ಇದೆ, ಅದ್ರ ಬಗ್ಗೆ ನೀವು ಹೆಚ್ಚು ಗಮನವಹಿಸಿ ಅನ್ನುವಂತಹದ್ದನ್ನು ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಹೆಚ್ಚಾಗಿ ನೀವು ಮೆಡಿಟೇಷನನ್ನು ಮಾಡೋದ್ರಿಂದ ನಿಮ್ಮ ಅವರವನ್ನು ನೀವು ಸ್ಟ್ರಾಂಗ್ ಮಾಡ್ಕೊಳ್ಳಿ. ಅದರಿಂದ ನಿಮ್ಮ ಎನರ್ಜಿ ಕೂಡ ಸೇವ್ ಆಗುತ್ತೆ. ಹಾಗೆ ನಿಮ್ಮ ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಆಗಿದೆ. ನಿಮ್ಮ ಇಂಟ್ಯೂಷನ್ ಬಗ್ಗೆ ಹೆಚ್ಚಾಗಿ ಗಮನ ವಹಿಸಿ. ನಿಮ್ಮ ಸ್ಪಿರಿಟ್ ಟೀಮ್ ಕಡೆಯಿಂದ ಖಂಡಿತವಾಗ್ಲೂ ನಿಮ್ಮ ಏಂಜಲ್ಸ್ ನಿಮಗೆ ಖಂಡಿತವಾಗ್ಲೂ ನಿಮಗೆ ಗೈಡೆನ್ಸನ್ನು ಕೊಡ್ತಾರೆ. ಹೆಚ್ಚಾಗಿ ಇಲ್ಲಿ ನೀವು ಪ್ರೀತಿಯ ವಿಚಾರದಲ್ಲಿ ಎಲ್ಲೋ ಒಂದು ರೀತಿ ಬಹಳಷ್ಟು ತೊಂದರೆಗೆ ಸಿಲ್ಕೊಂಡಿದ್ದೀರಾ, ನಿಮ್ಮ ಪಾರ್ಟ್ನರಿಂದ ಬಹಳಷ್ಟು ಮೋಸ ಹೋಗ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಪ್ರೀತಿಯ ವಿಚಾರದಲ್ಲಿ ನೀವು ಹೆಚ್ಚಾಗಿ ಎಚ್ಚರಿಕೆಯನ್ನು ವಹಿಸಿ, ಇಲ್ಲಾಂದರೆ ಭಾಳಷ್ಟು ನೀವು ದುಃಖಕ್ಕೆ ಒಳಗಾಗುವಂಥ ಸಾಧ್ಯತೆಗಳೇ ಹೆಚ್ಚಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಆ ಟ್ರೂತ್ ನಿಮಗೆ ಖಂಡಿತವಾಗ್ಲೂ ಏಂಜಲ್ಸ್ ತಿಳಿಸ್ಕೊಡ್ತಾರೆ. ಮುಂದಿನ ದಿನದಲ್ಲಿ ಖಂಡಿತವಾಗ್ಲೂ ನಿಮಗೆ ತಿಳಿಸ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹೆಚ್ಚಾಗಿ ನೀವು ಮೆಡಿಟೇಷನನ್ನು ಮಾಡಿ ಈಗ ಎಲ್ಲೋ ಒಂದು ರೀತಿ ನಿಮ್ಮ ಗಮನ ಬೇರೆ ಕಡೆ ಸಾಗಿದೆ ಅನ್ನುವಂತಹದ್ದು, ಪ್ರೀತಿಯ ವಿಚಾರದಲ್ಲೇ ಹೆಚ್ಚು ಸಮಯವನ್ನು ನೀವು ಕಳೀತಾ ಇದ್ದೀರಾ ಅನ್ನುವಂತಹದ್ದು ಕೂಡ ತಿಳಿದು ಬರ್ತಾ ಇದೆ. ಕೆಲವೊಂದು ನಿಮ್ಮನ್ನು ಇಲ್ಲಿ ಇದು ಜನರಲ್ ರೀಡಿಂಗ್, ನಿಮ್ಮನ್ನು ಪ್ರೀತಿಸ್ತಾ ಇರುವವರು ಇಲ್ಲಿ ಟ್ರೂ ಆಗಿ ನಿಮ್ಮನ್ನು ಪ್ರೀತಿಸ್ತಾ ಇಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಆ ಬಗ್ಗೆ ನೀವು ಹೆಚ್ಚಾಗಿ ಗಮನ ವಹಿಸಿ. ಇಲ್ಲಿ ಸ್ಪಿರಿಚುವಲಿ ಹೆಚ್ಚು ನೀವು ಕನೆಕ್ಟೆಡ್ ಆಗಿದ್ದೀರಾ. ಸೊ ನಿಮಗೆ ನಿಮ್ಮ ಏಂಜಲ್ ಈ ಎಲ್ಲ ವಿಚಾರಗಳನ್ನು ಯಾವುದಾದ್ರೂ ಒಂದು ರೀತಿ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಿಮಗೆ ಇದರ ಬಗ್ಗೆ ಖಂಡಿತವಾಗ್ಲೂ ತಿಳಿಸ್ತಾರೆ. ಈ ಸತ್ಯವನ್ನು ನಿಮಗೆ ತಿಳಿಸ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಟ್ರೂ ಲವ್ ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಬರ್ತಾ ಇದೆ. ನಿಮ್ಮ ಟ್ವಿನ್ ಫ್ಲೇಮ್ ನಿಮಗೆ ಖಂಡಿತವಾಗ್ಲೂ ಸಿಗ್ತಾ ಇದ್ದಾರೆ. ಆ ಕಾರಣದಿಂದ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಮೋಸ ಹೋಗಲಿಕ್ಕೆ ಹೋಗಬೇಡಿ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಅದರಲ್ಲಿ ಹೆಚ್ಚು ನೀವು ಜಾಗೃತವಾಗಿರಿ. ಹಾಗೆ ಆ ವಿಚಾರದಿಂದ ಹೆಚ್ಚು ನಿಮ್ಮ ಸಮಯವನ್ನು ವ್ಯರ್ಥ ಮಾಡ್ಕೊಳ್ಬೇಡಿ. ಪ್ರೀತಿಯ ವಿಚಾರದಲ್ಲಿ ಹೆಚ್ಚು ಚಿಂತೆಗೆ ಕೂಡ ಒಳಗಾಗಿದ್ದೀರಾ, ಅದರಲ್ಲಿ ಹೆಚ್ಚು ಚಿಂತಿಸಬೇಡಿ. ನೀವು ಆಧ್ಯಾತ್ಮಿಕದ ಕಡೆ ಹೆಚ್ಚು ಗಮನ ವಹಿಸಿ. ಅದರಿಂದ ನಿಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆಯನ್ನು ನೀವು ನೋಡ್ತೀರಾ ಅನ್ನುವಂತಹದ್ದು ಮೆಸೇಜ್ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಕೆಲಸ ಕಾರ್ಯಗಳ ಕಡೆಗೂ ಕೂಡ ನಿಮಗೆ ಹೆಚ್ಚಾಗಿ ಗಮನ ವಹಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗೆ ಬಹಳಷ್ಟು ನೀವು ನಂಬಿದಂತಹವರಿಂದ ಭಾಳಷ್ಟು ನೀವು ದುಃಖಕ್ಕೆ ಒಳಗಾಗಿದ್ದೀರಾ. ಎಲ್ಲೋ ಒಂದು ರೀತಿ ನೀವು ಮೋಸ ಹೋಗ್ತಾ ಇದ್ದೀರಾ. ಭಾಳಷ್ಟು ಕೆಲವೊಬ್ಬರು ಇಲ್ಲಿ ಯೂನಿವರ್ಸ್ ಹತ್ರ ಕೂಡ ನೀವು ಈ ಎಲ್ಲ ವಿಚಾರಗಳ ಬಗ್ಗೆ ನೀವು ತಿಳ್ಕೋಬೇಕು ಅನ್ನುವಂತಹದ್ದನ್ನು ಬಯಸ್ತಾ ಇದ್ದೀರಾ. ಮ್ಯಾನಿಫೆಸ್ಟ್ ಕೂಡ ಮಾಡ್ತಾ ಇದ್ದೀರಾ. ಹಾಗೆ ಯೂನಿವರ್ಸ್ ಹತ್ರ ನೀವು ಕೇಳ್ತಾ ಇದ್ದೀರಾ, ಈ ಎಲ್ಲ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಖಂಡಿತವಾಗ್ಲೂ ನಿಮಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಆದಷ್ಟು ಬೇಗನೆ ಸಿಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಕೆಲವೊಬ್ಬರು ಇಲ್ಲಿ ಸ್ಪಿರಿಚುವಲಿ ಹೆಚ್ಚು ಸ್ಟ್ರಾಂಗ್ ಆಗಿ ಇದ್ದೀರಾ, ಆದರೂ ಎಲ್ಲೋ ಒಂದು ರೀತಿ ನೀವು ದುಃಖಕ್ಕೆ ಒಳಗಾಗ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ತಿಳಿದು ಬರ್ತಾ ಇದೆ. ಆ ದುಃಖದಿಂದ ಹೊರಬನ್ನಿ. ನಿಮ್ಮ ಇಂಟ್ಯೂಷನ್ ತುಂಬಾ ಸ್ಟ್ರಾಂಗ್ ಆಗಿದೆ. ನಿಮ್ಮ ಇಂಟ್ಯೂಷನನ್ನು ಹೆಚ್ಚಾಗಿ ನೀವು ಫಾಲೋ ಮಾಡಿ. ಹಾಗೆ ನಿಮ್ಮ ಸ್ಪಿರಿಟ್ ಟೀಮಿಂದ ನಿಮಗೆ ಖಂಡಿತವಾಗ್ಲೂ ಮೆಸೇಜಸ್ಗಳು ಸಿಗುತ್ತೆ. ಅವರು ನಿಮಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ರೀತಿ ನೀವು ಚಿಂತೆಗೆ ಒಳಗಾಗುವಂತಹ ಅವಶ್ಯಕತೆ ಇಲ್ಲ ಅನ್ನುವಂತಹದ್ದನ್ನು ಕೂಡ ಇಲ್ಲಿ ಏಂಜಲ್ಸ್ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ನಿಮಗೆ ನಿಮ್ಮ ಮನಸ್ಥಿತಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ನೀವು ದುಃಖಕ್ಕೆ ಒಳಗಾಗಿದ್ದೀರಾ. ಚಿಂತೆ ಅನ್ನುವಂತಹದ್ದು ನಿಮಗೆ ಕಾಡ್ತಾ ಇದೆ. ಬಹಳಷ್ಟು ಫಿಸಿಕಲಿ ಕೂಡ ನೀವು ತುಂಬಾ ಕಷ್ಟಪಡ್ತಾ ಇದ್ದೀರಾ ಅನ್ನುವಂತಹದ್ದು, ಹೆಲ್ತ್ ಇಶ್ಯೂಸ್ ಎಲ್ಲ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಅದೆಲ್ಲದರಿಂದ ನೀವು ಹೊರ ಬರ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತೆ ಉತ್ತಮ ಬದಲಾವಣೆಯನ್ನು ನೀವು ನೋಡ್ತೀರಾ. ಹಾಗೆ ನೀವು ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ನೀವು ಸ್ಪಿರಿಚುವಲಿ ಇನ್ನಷ್ಟು ಉತ್ತಮ ಮಟ್ಟದಲ್ಲಿ ನೀವು ಕನೆಕ್ಟ್ ಆಗ್ತೀರಾ ಅನ್ನುವಂಥದ್ದು, ನಿಮಗೆ ಯಶಸ್ಸು ಅನ್ನುವಂಥದ್ದು ಸಿಗ್ತಾ ಇದೆ. ಈಗಾಗಲೇ ನೀವು ಬಹಳಷ್ಟು
ದುಃಖಕ್ಕೆ ಒಳಗಾಗಿದ್ದೀರಾ. ನಿಮ್ಮ ಕನಸುಗಳು ಏನಿದೆ ಅದರಲ್ಲಿ ಎಲ್ಲೋ ಒಂದು ರೀತಿ ನೀವು ಬಹಳಷ್ಟು ಚಿಂತೆಗೆ ಒಳಗಾಗಿದ್ದೀರಾ, ಚಿಂತೆ ಪಡ್ತಾ ಇದ್ದೀರಾ ಅನ್ನುವಂತಹದ್ದು ತಿಳಿತಾ ಇದೆ. ನಿಮ್ಮ ಆಸೆಗಳು ಈಡೇರ್ತಾ ಇಲ್ಲ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಅಡೆತಡೆಗಳೇ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಏಂಜಲ್ಸ್ ನಿಮಗೆ ಅದೆಲ್ಲದರಿಂದನೂ ನಿಮ್ಮನ್ನು ಮುಕ್ತರಾಗಿಸ್ತಾ ಇದ್ದಾರೆ. ನಿಮಗೆ ಯಶಸ್ಸು ಅನ್ನುವಂತಹದ್ದು ಬರ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಇಷ್ಟು ದಿನ ಬಹಳಷ್ಟು ನೀವು ಹಾರ್ಡ್ ವರ್ಕ್ ಮಾಡಿದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಅದೆಲ್ಲದಕ್ಕೂ ಕೂಡ ಈಗ ನಿಮಗೆ ಉತ್ತಮವಾದ ರಿಸಲ್ಟ್ ಬರ್ತಾ ಇದೆ. ಹಾಗೆ ನಿಮ್ಮ ಜೀವನದಲ್ಲಿ ತುಂಬಾ ಉತ್ತಮವಾದ ಯಶಸ್ಸು ಅನ್ನುವಂತಹದ್ದನ್ನು ನೀವು ಆದಷ್ಟು ಬೇಗ ಪಡ್ಕೊಳ್ತೀರಾ. ಅದಕ್ಕೆ ನಿಮ್ಮ ಸ್ಪಿರಿಟ್ ಟೀಮ್ ಏಂಜಲ್ಸ್ ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದನ್ನು ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಇಲ್ಲಿ ಕೆಲವೊಬ್ಬರಿಗೆ ನಿಮ್ಮ ಸೋಲ್ಮೇಟ್, ನಿಮ್ಮ ಟ್ವಿನ್ ಫ್ಲೇಮ್ ಸಿಗ್ತಾರೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಕೆಲವೊಬ್ಬರಿಗೆ ಇಲ್ಲಿ ಮ್ಯಾರೇಜ್ಗೋಸ್ಕರ ಹೆಚ್ಚಾಗಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ ಅನ್ನುವಂತಹದ್ದು ತಿಳಿತಾ ಇದೆ. ಖಂಡಿತವಾಗ್ಲೂ ಆಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಭಾಳಷ್ಟು ಜನ ಸಿಂಗಲ್ ಆಗಿದ್ರಾ, ನಿಮಗೆ ಟ್ರೂ ಲವ್ಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇದ್ರಾ, ನಿಮಗೆ ಟ್ರೂ ಲವ್ ಅನ್ನುವಂಥದ್ದು ಬರ್ತಾ ಇದೆ. ಕೆಲವೊಬ್ಬರು ಇಲ್ಲಿ ಫ್ರೆಂಡ್ಶಿಪ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ಅದು ಕೂಡ ನಿಮಗೆ ನಿಮ್ಮ ಆಸೆಗಳು ನೆರವೇರ್ತಾ ಇದೆ ಅನ್ನುವಂತಹದ್ದು ತಿಳಿತಾ ಇದೆ. ಭಾಳಷ್ಟು ದಿನಗಳಿಂದ ನೀವು ಇಷ್ಟಪಟ್ಟಿರುವವರನ್ನು ಮೀಟ್ ಮಾಡಬೇಕು ಅನ್ನುವಂತಹದ್ದು ಕೂಡ ಆ ಆಸೆಗಳು ಕೂಡ ನಿಮ್ಮಲ್ಲಿತ್ತು, ಅದು ಕೂಡ ಇಲ್ಲಿ ಈಡೇರ್ತಾ ಇದೆ. ಸ್ಪಿರಿಚುವಲಿ ಹೆಚ್ಚು ನೀವು ಸ್ಟ್ರಾಂಗ್ ಆಗ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಆದರೆ ನಿಮ್ಮ ಎನರ್ಜಿ ಬಗ್ಗೆ ನಿಮಗೆ ಹೆಚ್ಚಾಗಿ ಅದರ ಬಗ್ಗೆ ಹೆಚ್ಚು ಗಮನ ವಹಿಸಿ, ಇಲ್ಲಾಂದರೆ ಎಲ್ಲೋ ಒಂದು ರೀತಿ ನೀವು ಸ್ಟಕ್ ಆಗ್ತೀರಾ, ನಿಮ್ಮ ಇಂಟ್ಯೂಷನನ್ನು ನೀವು ಫಾಲೋ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಇಂಟ್ಯೂಷನ್ ಬಗ್ಗೆ ನೀವು ಹೆಚ್ಚಾಗಿ ನಿಮ್ಮ ಇಂಟ್ಯೂಷನ್ ಬಗ್ಗೆ ಗಮನ ವಹಿಸಿ ಅಂತ ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ನಿಮಗೆ ಗೊತ್ತಿಲ್ಲದೆ ಇರುವಂತಹ ಕೆಲವೊಂದು ಸತ್ಯಗಳನ್ನು ನೀವು ತಿಳ್ಕೊಳ್ಳುವಂತಹ ಸಮಯ ಈಗ ಬಂದಿದೆ ಅನ್ನುವಂತಹದ್ದನ್ನು ಏಂಜಲ್ಸ್ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ನಿಮಗೆ ಸಂಬಂಧಪಟ್ಟಂತೆ ಕೆಲವೊಂದು ಸೀಕ್ರೆಟ್ಗಳು ಅಥವಾ ನೀವು ಬೇರೆಯವರು ನಿಮ್ಮಿಂದ ಮುಚ್ಚಿಟ್ಟಿರುವಂತಹದ್ದು, ನಿಮ್ಮ ಜೊತೆ ಚೆನ್ನಾಗಿದ್ದು ಅಥವಾ ನಿಮ್ಮ ಹಿಂದೆ ನಿಮಗೆ ಕೆಟ್ಟದನ್ನು ಬಯಸ್ತಾ ಇದ್ದರೆ ಆ ವಿಚಾರಗಳೆಲ್ಲವನ್ನು ನೀವು ತಿಳ್ಕೊಳ್ಳುವಂತಹ ಉತ್ತಮ ಸಮಯ ಈಗ ಬಂದಿದೆ ಅನ್ನುವಂತಹದ್ದನ್ನು ಕೂಡ ಏಂಜಲ್ಸ್ ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ನಿಮಗೆ ಭಾಳಷ್ಟು ಉತ್ತಮ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಆಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಸೆಲೆಬ್ರೇಷನ್ ಅನ್ನುವಂತಹದ್ದು ಬರ್ತಾ ಇದೆ. ನೀವು ಇಷ್ಟಪಡುವವರ ಜೊತೆಗೆ ಉತ್ತಮವಾಗಿ ಸಮಯವನ್ನು ನೀವು ಕಳಿತೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಮನೆಯಲ್ಲಾಗಿರ್ಬೋದು ಅಥವಾ ನೀವು ಇಷ್ಟಪಡುವವ್ರನ್ನ ಮೀಟ್ ಮಾಡಿ ಆಗಿರ್ಬೋದು, ಉತ್ತಮವಾದ ಒಂದು ಸಂತೋಷಕರವಾದ ದಿನವನ್ನು ನೀವು ಕಳೆಯುವಂತಹದ್ದು ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಕೆಲವೊಬ್ಬರಿಗೆ ನೀವು ತುಂಬ ಇಷ್ಟಪಡುವಂತಹವರು ನಿಮ್ಮನ್ನು ಮೀಟ್ ಮಾಡ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ನೀವು ಅವರನ್ನು ಮೀಟ್ ಮಾಡೋದಾಗಿರ್ಬೋದು ಅಥವಾ ಅವರು ನಿಮ್ಮನ್ನು ಮೀಟ್ ಮಾಡುವಂತಹ ಚಾನ್ಸಸ್ ಹೆಚ್ಚಿದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ನಿಮ್ಮ ಜೀವನದಲ್ಲಿ ರೊಮ್ಯಾಂಟಿಕ್ ಫೀಲಿಂಗ್, ನಿಮ್ಮನ್ನು ತುಂಬ ಇಷ್ಟಪಡುವಂತಹವರು ಸಿಗ್ತಾ ಇದ್ದಾರೆ. ಹಾಗೆ ಚೈಲ್ಡ್ಹುಡ್ ಫ್ರೆಂಡ್ಸ್ಗಳು ಕೂಡ ನಿಮ್ಮನ್ನು ಭೇಟಿ ಆಗ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ನಿಮ್ಮ ಮೇಲೆ ಕೆಲವೊಬ್ಬರಿಗೆ ತುಂಬ ಅಟ್ರ್ಯಾಕ್ಷನ್ ಇದೆ, ಹಾಗೆ ಕೆಲವೊಬ್ಬರಿಗೆ ಪ್ರೀತಿ ಕೂಡ ನಿಮ್ಮ ಮೇಲೆ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಯಾರು ಸಿಂಗಲ್ ಆಗಿದ್ದೀರಾ ಅವರಿಗೋಸ್ಕರ ನಿಮಗೆ ಪ್ರೀತಿ ಅನ್ನುವಂತಹದ್ದು ಬರ್ತಾ ಇದೆ. ಅವರು ನಿಮ್ಮ ಮೇಲಿರುವ ಪ್ರೀತಿಯನ್ನು ಇಷ್ಟು ದಿನ ಶೇರ್ ಮಾಡ್ಕೊಂಡಿಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಆ ವಿಚಾರವನ್ನು ನಿಮಗೆ ತಿಳಿಸ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಇಲ್ಲಿ ಕೆಲವೊಬ್ಬರಿಗೆ ನಿಮ್ಮ ಪಾಸ್ಟ್ ಲೈಫ್ ಕನೆಕ್ಷನ್ ಇರುವಂಥವರು ಕೂಡ ಆಗಿದ್ದಾರೆ ಅನ್ನುವಂಥದ್ದು ತಿಳಿತಾ ಇದೆ. ನಿಮ್ಮ ಜೊತೆ ಈ ಪ್ರೀತಿಯ ವಿಚಾರವನ್ನು ಭಾಳಷ್ಟು ದಿನಗಳಿಂದ ಶೇರ್ ಮಾಡಬೇಕು ಅನ್ನುವಂತಹದ್ದೇ ಅವರ ಮನಸ್ಥಿತಿಯಾಗಿತ್ತು. ಆದರೆ ಅದ್ರ ಬಗ್ಗೆನೇ ಹೆಚ್ಚು ಅವರು ಚಿಂತಿಸ್ತಾ ಇದ್ದರು. ಎಲ್ಲೋ ಒಂದು ರೀತಿ ಇಷ್ಟು ದಿನ ನಿಮಗೆ ತಿಳಿಸದೇ ಭಾಳಷ್ಟು ಕಷ್ಟಪಡ್ತಾ ಇದ್ರು ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಆ ವಿಚಾರಗಳನ್ನು ನಿಮ್ಮ ಹತ್ರ ಹೇಳ್ಕೊಳ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಭಾಳ
ಭಾಳಷ್ಟು ನಿಮ್ಮನ್ನು ಅವರು ಪ್ರೀತಿಸ್ತಾ ಇದ್ದಾರೆ. ಆದರೆ ನಿಮಗೆ ಆ ವಿಚಾರ ಕೆಲವೊಬ್ಬರಿಗೆ ಇಲ್ಲಿ ತಿಳಿದಿಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಆದರೆ ಕೆಲವೊಬ್ಬರಿಗೆ ಇಲ್ಲಿ ಈ ವಿಚಾರ ಕೂಡ ನಿಮಗೆ ಗೊತ್ತಿದೆ, ಅವರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಆದರೆ ಹೇಳ್ಕೊಳ್ತಾ ಇಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಿಮ್ಮ ಮೇಲಿರುವ ಪ್ರೀತಿಯನ್ನು ಅವರು ನಿಮ್ಮ ಜೊತೆ ಹಂಚಿಕೊಳ್ತಾರೆ ಅನ್ನುವಂತಹದ್ದು ತಿಳಿತಾ ಇದೆ. ನೀವು ಭಾಳಷ್ಟು ದಿನಗಳಿಂದ ನಿಮ್ಮ ಓಲ್ಡ್ ಫ್ರೆಂಡ್ಸ್ ಆಗಿರ್ಬೋದು, ಕ್ಲಾಸ್ಮೇಟಿಗೆ ಯಾರನ್ನೇ ನೀವು ತುಂಬ ಇಷ್ಟಪಡುವಂತಹವರು, ನಿಮ್ಮನ್ನು ತುಂಬ ಇಷ್ಟಪಡುವಂತಹ ಫ್ರೆಂಡ್ಸ್ಗಳು ಕೂಡ ನಿಮ್ಮನ್ನು ಆದಷ್ಟು ಬೇಗ ಭೇಟಿ ಆಗಬೇಕು ಅಂತ ಬಯಸ್ತಾ ಇದ್ದಾರೆ, ನಿಮ್ಮನ್ನು ಭೇಟಿ ಆಗ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಭಾಳಷ್ಟು ದಿನದಿಂದ ನಿಮ್ಮನ್ನು ಭೇಟಿ ಆಗಲಿಕ್ಕೋಸ್ಕರ ಕಾಯ್ತಾ ಇದ್ದಾರೆ. ನೀವು ಅಥವಾ ಅವರು ಆಗಿರ್ಬೋದು, ನೀವು ಮೀಟ್ ಮಾಡಬೇಕು ಅಂದ್ಕೊಂಡಿರ್ಬೋದು, ಅಥವಾ ಅವರಾದರೂ ನಿಮ್ಮನ್ನು ಮೀಟ್ ಮಾಡಬೇಕು ಅನ್ನುವಂತಹದ್ದು ಆಸೆ ಭಾಳಷ್ಟು ದಿನದಿಂದ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆ ಆಸೆಗಳು ಕೂಡ ನೆರವೇರ್ತಾ ಇದೆ. ಇಲ್ಲಿ ಹೆಚ್ಚಿನ ಜನ ಟ್ರೂ ಲವ್ಗೋಸ್ಕರ ನೀವು ಕೆಲವೊಬ್ಬರು ಸಿಂಗಲ್ ಆಗಿದ್ದೀರಾ, ಪ್ರೀತಿಗೋಸ್ಕರ ಭಾಳಷ್ಟು ದಿನದಿಂದ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಹಾಗೆ ಭಾಳಷ್ಟು ಕೆಲವೊಬ್ಬರು ಇಲ್ಲಿ ಎಲ್ಲೋ ಒಂದು ರೀತಿ ನೋ ಕಾಂಟ್ಯಾಕ್ಟಲ್ಲೂ ಕೂಡ ನೀವು ಪ್ರೀತಿಸಿದಂತಹವರು ಕೂಡ ನಿಮ್ಮಿಂದ ದೂರವಾಗಿದ್ದರು ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಮತ್ತು ಅವರು ಒಂದಾಗುವಂಥ ಸಾಧ್ಯತೆ ಹೆಚ್ಚಿದೆ, ನೀವು ಅವರಿಗೋಸ್ಕರ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಅವರು ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಯಾರು ಸಿಂಗಲ್ ಆಗಿದ್ದೀರಾ, ನಿಮಗೆ ಟ್ರೂ ಲವ್ ಅನ್ನುವಂತಹದ್ದು ಕೂಡ ಬರ್ತಾ ಇದೆ. ಅದಕ್ಕೋಸ್ಕರ ಕೂಡ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಭಾಳಷ್ಟು ದಿನದಿಂದ ಟ್ರೂ ಲವ್ ಬೇಕು ಅಥವಾ ನಿಮಗೆ ಡಿವೈನ್ ಯೂನಿಯನ್ ಬೇಕು ಅನ್ನುವಂತಹದ್ದಿತ್ತು, ಅಥವಾ ನಿಮ್ಮ ಸೋಲ್ಮೇಟ್ಗೋಸ್ಕರ ನೀವು ಭಾಳಷ್ಟು ದಿನಗಳಿಂದ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಭಾಳಷ್ಟು ತಿಂಗಳುಗಳಿಂದಲೇ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಟ್ರೂ ಲವ್ ಅನ್ನುವಂತಹದ್ದು ನಿಮಗೆ ಸಿಗ್ತಾ ಇದೆ. ನಿಮ್ಮನ್ನು ತುಂಬ ಪ್ರೀತಿಸುವಂತಹವರು ನಿಮಗೆ ಸಿಗ್ತಾ ಇದ್ದಾರೆ. ಹಾಗೆ ನೀವು ಸ್ಪಿರಿಚುವಲಿ ಕೂಡ ತುಂಬಾ ಸ್ಟ್ರಾಂಗ್ ಆಗ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಭಾಳಷ್ಟು ನಿಮ್ಮ ಸ್ಪಿರಿಚುವಲಿ ಉತ್ತಮವಾದ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಆಗುತ್ತೆ. ಬಹಳಷ್ಟು ಮೆಸೇಜ್ಗಳನ್ನು ನೀವು ಯೂನಿವರ್ಸಿಂದ ರಿಸೀವ್ ಮಾಡ್ಕೊಳ್ತೀರಾ ಅನ್ನುವಂತಹದ್ದು ಕೂಡ ತಿಳಿತಾ ಇದೆ. ಹಾಗೆ ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಆಗ್ತಾ ಇದೆ. ಹಾಗೆ ನಿಮಗೆ ಬಹಳಷ್ಟು ವಿಷಯಗಳನ್ನು ನಿಮ್ಮ ಸ್ಪಿರಿಟ್ ಟೀಮ್ ತಿಳಿಸ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಭಾಳಷ್ಟು ವಿಚಾರಗಳ ಬಗ್ಗೆ ನಿಮ್ಮಲ್ಲಿಯೇ ಗೊಂದಲಗಳು ಇದೆ, ಆ ಸತ್ಯಕ್ಕೋಸ್ಕರ ಬಹಳಷ್ಟು ನೀವು ಕಷ್ಟಪಡ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಅದೆಲ್ಲದನ್ನು ಯೂನಿವರ್ಸ್ ನಿಮಗೆ ತಿಳಿಸುವಂತಹ ಒಳ್ಳೆಯ ಸಮಯ ಈಗ ಬಂದಿದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ನೀವು ಈಗ ಯಶಸ್ಸಿನ ಹಾದಿಯಲ್ಲೇ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಭಾಳಷ್ಟು ಜನರಿಂದ ನೀವು ಭಾಳಷ್ಟು ಕಷ್ಟಗಳಿಗೆ, ದುಃಖಗಳಿಗೆ ಒಳಗಾಗಿದ್ರಾ ಅನ್ನುವಂತಹದ್ದು ಇಷ್ಟು ದಿನ ನಿಮ್ಮ ಜೊತೆಯಲ್ಲಿರುವವರು ನಿಮಗೆ ಗೊತ್ತಿಲ್ಲದೆ ಎಲ್ಲೋ ಒಂದು ರೀತಿ ನಿಮ್ಮ ಎನರ್ಜಿಯನ್ನು ಅವರು ಪಡ್ಕೊಳ್ತಾ ಇದ್ರು. ಹಾಗೆ ನಿಮ್ಮ ಯಶಸ್ಸನ್ನು ಎಲ್ಲೋ ಒಂದು ರೀತಿ ಹಾಳು ಮಾಡ್ತಾಯಿದ್ರು ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಇದೆಲ್ಲ ವಿಚಾರಗಳು, ಈ ಎಲ್ಲ ಟ್ರೂತ್ ನಿಮಗೆ ಗೊತ್ತಾಗ್ತಾ ಇದೆ. ಯೂನಿವರ್ಸ್ ಇದೆಲ್ಲದರ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಆಗ್ತಾ ಇದೆ. ಹಾಗಾಗಿ ನೀವು ಯಶಸ್ಸಿನ ಕಡೆಗೆ ಸಾಗ್ತಾ ಇದ್ದೀರಾ. ಖಂಡಿತವಾಗ್ಲೂ ನಿಮಗೆ ಯಶಸ್ಸು ಅನ್ನುವಂತಹದ್ದು ಸಿಗ್ತಾ ಇದೆ. ಹಾಗೆ ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತೆ ಉತ್ತಮ ಬದಲಾವಣೆಯನ್ನು ನೋಡ್ತೀರಾ. ಇದುವರೆಗೆ ಬಹಳಷ್ಟು ನೀವು ಸ್ಟಕ್ ಆಗಿದ್ದೀರಾ, ಬಹಳಷ್ಟು ಚಿಂತೆ ಅನ್ನುವಂತಹದ್ದೇ ನಿಮಗೆ ಕಾಡ್ತಾ ಇತ್ತು. ಅದೆಲ್ಲದರಿಂದ ನೀವು ಹೊರ ಬರ್ತಾ ಇದ್ದೀರಾ. ಫಿಸಿಕಲಿ ಉತ್ತಮ ಬದಲಾವಣೆಯನ್ನು ನೋಡ್ತೀರಾ. ನಿಮಗೆ ಯಾವುದೇ ರೀತಿ ಹೆಲ್ತ್ ಇಶ್ಯೂಸ್ ಇದ್ದರೂ ಅದೆಲ್ಲದರಿಂದ ನೀವು ಮುಕ್ತರಾಗ್ತಾ ಇದ್ದೀರಾ. ಹಾಗೆ ನ್ಯೂ ಬಿಗಿನಿಂಗ್ಸ್ ಅನ್ನುವಂತಹದ್ದು ಬರ್ತಾ ಇದೆ ನಿಮಗೆ. ಫಿಸಿಕಲಿ ಕೂಡ ನೀವು ಉತ್ತಮ ಬದಲಾವಣೆಯನ್ನು ನೋಡ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ನಿಮ್ಮ ಸ್ಟ್ರೆಂತ್ ಏನು ಅನ್ನುವಂತಹದ್ದನ್ನು ನೀವು ತೋರಿಸುವಂತಹ ಉತ್ತಮ ಸಮಯ ಈಗ ಬಂದಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಯಾವುದೇ ಕೆಲಸ ಕಾರ್ಯಗಳು ನಿಂತು ಹೋಗಿದ್ರೂ ಕೂಡ ಅದೆಲ್ಲವನ್ನು ಮತ್ತೆ ನೀವು ಆರಂಭಿಸ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಉತ್ತಮ ಬದಲಾವಣೆ, ಟ್ರಾನ್ಸ್ಫಾರ್ಮೇಷನ್ ಅನ್ನುವಂತಹದ್ದು ನಿಮ್ಮಲ್ಲಿ ಆಗ್ತಾ ಇದೆ. ಯಶಸ್ಸು ಅನ್ನುವಂತಹದ್ದು ಖಂಡಿತವಾಗ್ಲೂ ನಿಮಗೆ ಸಿಗ್ತಾ ಇದೆ. ಯೂನಿವರ್ಸ್ ಸಪೋರ್ಟ್
ಸಪೋರ್ಟ್ ಅನ್ನುವಂತಹದ್ದು ನಿಮಗೆ ಬರ್ತಾ ಇದೆ. ಆ ಕಾರಣದಿಂದ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು, ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಆಗಿರ್ಬೋದು, ಮನಸ್ಸಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಉತ್ತಮ ಬದಲಾವಣೆಯನ್ನು ನೋಡ್ತೀರಾ. ಬಹಳಷ್ಟು ಸಂತೋಷಕರವಾಗಿ ಮುಂದಿನ ದಿನಗಳನ್ನು ನೀವು ಕಳಿತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಕೆಲವೊಂದು ರೀತಿ ಎಲ್ಲೋ ಒಂದು ರೀತಿ ನೀವು ಒಂಟಿ ಅನ್ನುವಂತಹ ಚಿಂತೆ ನಿಮಗೆ ಕಾಡ್ತಾ ಇದೆ. ಕೆಲವೊಬ್ಬರು ಇಲ್ಲಿ ಪ್ರೀತಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಭಾಳಷ್ಟು ನೀವು ಕಷ್ಟಪಟ್ಟು ಮುಂದೆ ಸಾಗಿದ್ದೀರಾ. ಈಗ ನಿಮಗೆ ಯಶಸ್ಸು ಅನ್ನುವಂತಹದ್ದು ಸಿಗುವಂತಹ ಬೆಸ್ಟ್ ಟೈಮ್ ಇದಾಗಿದೆ ಅನ್ನುವಂತಹದ್ದನ್ನು ಏಂಜಲ್ಸ್ ಇಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಯಶಸ್ಸು ಅನ್ನುವಂತಹದ್ದು ನಿಮಗೆ ಬರ್ತಾ ಇದೆ. ಭಾಳಷ್ಟು ನೀವು ಹಾರ್ಡ್ ವರ್ಕನ್ನು ಮಾಡಿದ್ದೀರಾ, ಆದರೆ ಎಲ್ಲೋ ಒಂದು ರೀತಿ ನಿಮಗೆ ಸಕ್ಸಸ್ ಅನ್ನುವಂತಹದ್ದು ನಿಮಗೆ ಇಷ್ಟು ದಿನ ಸಿಗ್ತಾ ಇರಲಿಲ್ಲ. ಖಂಡಿತವಾಗ್ಲೂ ಈಗ ಸಕ್ಸಸ್ ಸಿಗ್ತಾ ಇದೆ. ಹಾಗೆ ನೀವು ಇಷ್ಟಪಡುವಂತಹ ಅವರ ಜೊತೆ ನೀವು ಭೇಟಿಯಾಗಿ ಉತ್ತಮವಾದ ದಿನಗಳನ್ನು ನೀವು ಕಳಿತೀರಾ. ಹಾಗೆ ಉತ್ತಮ ಬದಲಾವಣೆಯನ್ನು ನೀವು ನೋಡ್ತೀರಾ. ಸೆಲೆಬ್ರೇಷನ್ ಅನ್ನುವಂತಹದ್ದೇ ಹೆಚ್ಚಾಗಿ ಇದೆ ಮುಂದಿನ ದಿನಗಳಲ್ಲಿ ನಿಮಗೆ ಅನ್ನುವಂತಹದ್ದು ತಿಳಿತಾ ಇದೆ. ಹಾಗೆ ನೀವು ಇಷ್ಟಪಡುವಂತಹವರನ್ನು ನೀವು ನಿಮ್ಮ ಇಂಟ್ಯೂಷನ್ ಮೂಲಕ ನಿಮ್ಮ ಬೌಂಡ್ರಿಯನ್ನು ನೀವು ಸೆಟ್ ಮಾಡ್ಕೊಳ್ತೀರಾ ಅನ್ನುವಂತಹದ್ದು. ಹಾಗಾಗಿ ನಿಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆ, ಯಶಸ್ಸು ಅನ್ನುವಂತಹ ಸಿಗ್ತಾ ಹೋಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂತಹ ಮೆಸೇಜನ್ನು ಏಂಜಲ್ಸ್ ಇಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಇದಿಷ್ಟು ಜನರಲ್ ರೀಡಿಂಗ್ ಆಗಿತ್ತು.